6ರಿಂದ 10ನೇ ತರಗತಿಗೆ ಕೊಂಕಣಿ ಭಾಷೆ ತೃತೀಯ ಭಾಷೆ ಕಲಿಯಲಿಕ್ಕೆ ಶಾಲೆಗಳಲ್ಲಿ ಅವಕಾಶ ಇದೆ ಸರ್. PUC ಒಂದು ಬಿಟ್ಟು ಡಿಗ್ರಿಯಲ್ಲಿ ಇದೆ, PGಯಲ್ಲಿ ಇದೆ, ಕಂಟಿನ್ಯೂ ಎಜುಕೇಷನ್ ಇಲ್ಲ ಸರ್. ಹಾಗಾಗಿ ಕೊಂಕಣಿ ಭಾಷೆಯನ್ನು ತೃತೀಯ ಭಾಷೆಯಾಗಿ ಶಾಲೆಗಳಲ್ಲಿ ಕಲಿಯಲಿಕ್ಕೆ ಸಾಧ್ಯ ಆಗುದಿಲ್ಲ. PUCಯಲ್ಲಿ ಕೂಡ ಭಾಷೆ ಪ್ರಾರಂಭ ಮಾಡಿ ಅಂತ ಏನಾದ್ರೂ ದುಡ್ಡು ಕೊಡ್ಬೇಕಲ್ಲ. ಸಭಾಪತಿಗಳೇ, ಅಲ್ಲೇ ಕೊಂಕಣಿಯಲ್ಲಿ 6ನೇ ತಾರೀಕಿಂದ 10ನೇ ತರಗತಿವರೆಗೂ 89 ವಿದ್ಯಾರ್ಥಿಗಳಿದ್ದಾರೆ. ಸರ್ಕಾರಿ ಶಾಲೆಗಳು ಅಲ್ಲಿಲ್ಲ. ಅಲ್ಲಿ ಇರೋದು ಅನುದಾನ ರಹಿತ ಪ್ರೈವೇಟ್ ಸ್ಕೂಲ್ಗಳು ಇದ್ದಾವೆ. ಪ್ರೈವೇಟ್ ಸ್ಕೂಲ್ಗಳು ಅವರಿಗೆ ಮಾಡ್ತೀನಂದ್ರೆ ಅದು ಶಿಕ್ಷಣ ಇಲಾಖೆ ಪರ್ಮಿಷನ್ ತೊಗೊಂಡು ಮಾಡಲಿ. ಬಟ್ ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ ಅದನ್ನು ಯಾವುದನ್ನು ಪರಿಶೀಲನೆ ಮಾಡೋಕ್ಕಾಗಲ್ಲ. ಮಾನ್ಯ ಅಧ್ಯಕ್ಷ ರವಿಕುಮಾರ್ ಸಭಾಪತಿ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 875 ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಪ್ರಶ್ನೆ ಈ ಕಾರ್ಮಿಕರ ರಕ್ತಹೀನತೆ ಬಗ್ಗೆ ಕುರಿತಾದಂಥ 4 ಪ್ರಶ್ನೆಗಳನ್ನು ನಾನು ಕೇಳಿದ್ದೆ. ಅವರು ಕೊಟ್ಟಿರ್ತಕ್ಕಂಥ ಉತ್ತರಕ್ಕೆ ಅತ್ಯಂತ ಅಸಮ್ಮತನಾಗಿದ್ದೇನೆ ಮತ್ತು ಅಸಂತುಷ್ಟನಾಗಿದ್ದೇನೆ. ನಾನು ಕೇಳಿದಂಥ ಪ್ರಶ್ನೆ, ರಕ್ತಹೀನತೆ ಇರುವ ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುವ ಕಿಟ್ನಲ್ಲಿ ಯಾವ ವಸ್ತುಗಳನ್ನು ನೀಡಲಾಗುತ್ತದೆ ಅಂತ ಕೇಳಿದ್ದೇನೆ. ಅದಕ್ಕೆ ಯಾವ್ಯಾವ ವಸ್ತುಗಳನ್ನು ಕೊಟ್ಟಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿಲ್ಲ. ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮತ್ತೊಂದು ಪ್ರಶ್ನೆ ಕೇಳಿದ್ದೆ, ಏನು ಈ ಆಯುಷ್ ಏನಿದೆ ಅದು ರೆಕಮೆಂಡ್ ಮಾಡಿದೆ ಇಂತಿಂಥ ಮೆಡಿಸಿನ್ಸನ್ನು ಆ ರಕ್ತಹೀನತೆ ಬಗ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ಥರ ರಕ್ತಹೀನತೆ ಬಗ್ಗೆ ಯಾವ ವೈದ್ಯರು ಯಾವ ವಿಧಾನದ ಮೆಡಿಸಿನ್ ಕೊಡಬೇಕು ಅಂತ ಕೇಳಿದ್ದೆ. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಈ ಟೆಂಡರ್ ಕರೆಯೋದ್ರಲ್ಲಿ ಪಾರದರ್ಶಕತೆಯನ್ನು ಮಾಡಿದ್ದೀರಾ ಅಂತ ಕೇಳಿದ್ದೇನೆ. ಪಾರದರ್ಶಕವಾಗಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅತ್ಯಂತ ಅಪಾರದರ್ಶಕವಾಗಿರ್ತಕ್ಕಂಥ ಟೆಂಡರನ್ನು ಕರೆದಿದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೇಳಿದರೆ ನಾನು 2ನೇ ಭಾಗದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ರವಿಯವರು 4 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಅನಿಮಿಯಾ ಪೇಷಂಟ್ಗಳಿಗೆ ಏನು ನೀವು ಕೊಡ್ತೀರಿ, ಯಾವ ಐಟಮ್ಸ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. 2ನೇದು ಅವ್ರು ಕೇಳಿರ್ತಕ್ಕಂಥದ್ದು, ಈ ಆಯುರ್ವೇದಿಕ್ ಮೆಡಿಸಿನ್ ಏನು 34,000 ವರ್ಕರ್ಗಳಿಗೆ ತಾವು ಡಿವಿಷನ್ ವಾದ ಲೇಬರ್ ಜುಡಿಕ್ಷನನ್ನು ಕೊಟ್ಟಿದ್ದೀರಿ, ಇದು ಯಾರ ರೆಕಮೆಂಡೇಶನ್ ಮೇಲೆ ಕೊಟ್ಟಿದ್ದೀರಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ. ಕರೆಕ್ಟಾ ರವಿಯವರೇ? ಹೌದು. ಇದು ಸನ್ಮಾನ್ಯ ರವಿಯವರೇ ನಿಮಗೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ. 38ನೇ ಬೋರ್ಡ್ ಮೀಟಿಂಗ್ನಲ್ಲಿ ತೀರ್ಮಾನ ಆಯಿತು. 12/1/2023 ಆ ಬೋರ್ಡ್ ಮೀಟಿಂಗ್ನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇದೇನಾಯಿತು ಸಭಾಧ್ಯಕ್ಷರೇ, 12/1/2023 ಇಸ್ವಿನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ನಮಗೆ ಈ ಅನಿಮಿಕ್ ಪೇಷಂಟ್ಸ್ ಹತ್ರ ನಮ್ಮ ಹತ್ರ ಡಾಟಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಬೋರ್ಡ್ನವರು ಆಯುಷ್ ಡಿಪಾರ್ಟ್ಮೆಂಟ್ನವ್ರಿಗೆ ಸಂಪರ್ಕದ ಬಂದಾಗ ಅವರು ಒಂದು ಸಬ್ ಕಮಿಟಿ ಕನ್ಸ್ಟಿಟ್ಯೂಟ್ ಮಾಡಿ ನಮಗೆ ಒಂದು ರಿಪೋರ್ಟನ್ನು ಸಲ್ಲಿಸಿದರು 16/1/2024. ಅದಾದ ನಂತರ 18/1/2024 ಇಸ್ವಿನಲ್ಲಿ ನಾವು ಅದನ್ನು ಟೆಂಡರ್ ಕರೆದ್ವಿ. ಟೆಂಡರ್ ಕರೆದ್ಬಿಟ್ಟು ನಾವು ಡಿವಿಷನ್ ವೈಸ್ ALC ವೈಸ್ ಸುಮಾರು 26,000 ಕಿಟ್ಗಳನ್ನು ಹಂಚಿರ್ತಕ್ಕಂಥದ್ದು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗಿದು ಯಾವ ಬೇಸಸ್ ಮೇಲೆ ನೀವು ಅವ್ರನ್ನ ಹುಡುಕಿದ್ದೀರಿ ಅಂತ ಒಂದು ಪ್ರಶ್ನೆ ತಾವು ಕೇಳಿದ್ದೀರಿ. ನಮ್ಮದೇನಾಯಿತು ಸಭಾಧ್ಯಕ್ಷರೇ, ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಒಂದು ಕಾರ್ಯಕ್ರಮ ಸೈಮಲ್ಟೇನಿಯಸ್ ಆಗಿ ನಡೀತಾ ಇತ್ತು. ಪ್ರಿವೆಂಟಿವ್ ಹೆಲ್ತ್ ಕೇರ್ ಸುಮಾರು ಅಕ್ಟೋಬರ್ 23-24ನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಮಗೆ 5 ತಿಂಗಳ ಸಂಪೂರ್ಣ ಮಾಹಿತಿಯನ್ನು ಬಂದಿದ್ದು. ಸುಮಾರು 12 ಲಕ್ಷದ ಚಿಲ್ಡ್ರ ನಾವು ಏನು PHS ಸೆಂಟರ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡಿದ್ವಿ. ಸುಮಾರು 17% ಹೆಣ್ಮಕ್ಕಳು ಇದರಲ್ಲಿ ಅನಿಮಿಕ್ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದ ನಂತರ ಆ ಮಾಹಿತಿಯನ್ನು ನಮಗಿರ್ತಕ್ಕಂಥ ಬೋರ್ಡ್ನಲ್ಲಿ ಏನು ಮಾಹಿತಿ ಇದೆ ಆ ಮಾಹಿತಿನ ಸಂಗಡ ಮುಖಾಂತರ ಇವರಿಗೆ ಆ ಹುಡುಕ್ಬಿಟ್ಟು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು 20,000 ಜನರಿಗೆ ಒಂದು ಡಿವಿಷನ್ ವೈಸ್ ಕೊಟ್ಟಿರ್ತಕ್ಕಂಥದ್ದು. 3ನೇ ಪ್ರಶ್ನೆಗೆ 3 ಉತ್ತರ ಮಾಡಿದ್ವಿ.
4ನೇ ಪ್ರಶ್ನೆ ಅವ್ರು ಕೇಳಿರ್ತಕ್ಕಂಥದ್ದು ಸಾರಾಸಕ್ತವಾಗಿ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ 4ನೇ ಪ್ರಶ್ನೆಯಲ್ಲಿ ಇದು ಸಂಪೂರ್ಣವಾಗಿ 75 ಕೋಟಿ ಟೆಂಡರು ಇದರಲ್ಲಿ ಕರಪ್ಷನ್ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾವೇನು ಹೇಳಿದ್ವಿ, ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ರಾಸೆಸ್ ಅಂತಕ್ಕಂಥದ್ದು KTPP ಆ್ಯಕ್ಟ್ ಪ್ರಕಾರ ಕರೆದಿದ್ದೇವೆ. ಈ ಪ್ರೊಕ್ಯೂರ್ಮೆಂಟ್ ಪ್ರಾಸೆಸ್ ಆಗಿದೆ. 1 ಮಂತ್ ಟೈಮ್ ಕೊಟ್ಟಾದ್ಮೇಲೆ ಟೆಕ್ನಿಕಲ್ ಇವಾಲ್ಯೂಯೇಷನ್ ಬಿಡ್ ಓಪನ್ ಮಾಡಿದ್ವಿ. ಅದಾದ ನಂತರ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಿದ್ವಿ. ವರ್ಕ್ ಆರ್ಡರ್ನ ಇಶ್ಯೂ ಮಾಡಿದ್ದೀವಿ. ಯಾವುದು ರೆಕಮೆಂಡೆಡ್ ಏಜೆನ್ಸಿ ಇತ್ತು ನಮ್ಮದು ಆಯುಷ್ GOK ಗೌರ್ಮೆಂಟ್ ಆಫ್ ಕರ್ನಾಟಕ ಆಯುಷ್ನವರು, ಅವ್ರು ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಆ ಸ್ಯಾಂಪಲ್ಸ್ನ ಸರ್ಟಿಫೈ ಮಾಡಿದ್ಮೇಲೆ ಅಲ್ಲಿರ್ತಕ್ಕಂಥ ಫೀಲ್ಡ್ ಆಫೀಸರ್ಸು ಲೇಬರ್ ಡಿಪಾರ್ಟ್ಮೆಂಟ್ ಜೊತೆಗೆ ಏಜೆನ್ಸಿ ಪ್ರಕಾರ ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಪರ್ಟಿಕ್ಯುಲರಿಗೆ ಅವು ಕರಪ್ಷನ್ ಅಂತಕ್ಕಂಥದ್ದು ಎಂಟೈರ್ 75 ಕೋಟಿ ಕರಪ್ಷನ್ ಆಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಇದು ಸಪ್ಲೈ ಆಗಿ 1 ವರ್ಷ ಆಗಿದೆ. ಈಗ ಈ ಸಪ್ಲೈ ಮಾಡಿ 1 ವರ್ಷ ಆಗಿದೆ. ಇದರಲ್ಲಿ ಏನಾರ ಸ್ಪೆಸಿಫಿಕ್ ಇದ್ರೆ ನಾನು ಬೇಕಾದ್ರೆ ಅವ್ರಿಗೆ ಉತ್ತರ ಕೊಡ್ತೀನಿ. ಸಭಾಪತಿಗಳೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಮೆಡಿಸಿನ್ಸ್ ಯಾವ್ದ್ಯಾವುದನ್ನು ಕೊಡ್ತೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದಾರೆ ಮಹಾನಾರಾಯಣ ತೈಲವನ್ನು ಇದು ಕೊಟ್ಟಿದ್ದಾರೆ. ಇದರ ಬೆಲೆನೂ ಕೂಡ ಅವರು ನಿಗದಿ ಮಾಡಿದ್ದಾರೆ. ಇದು 210 ರೂಪಾಯಿ ಇದೆ ಮಾರ್ಕೆಟ್ನಲ್ಲಿ ನಾರಾಯಣ ತೈಲ. ಇದರ ಬೆಲೆ ಅವರು ನಿಗದಿ ಮಾಡಿರ್ತಕ್ಕಂಥದ್ದು ಹೆಚ್ಚಿದೆ. ಇದು ಡಬಲ್ಗಿಂತ ಹೆಚ್ಚು ಹಾಕಿದ್ದಾರೆ. ಮಾರ್ಕೆಟ್ನಲ್ಲಿ 210 ರೂಪಾಯಿ ಇದೆ. ಇನ್ನು ಚ್ಯವನ್ಪ್ರಾಶ 500 ಗ್ರಾಮ್ದು ಇದರ ಬೆಲೆ ಬಂದು ಮಾರ್ಕೆಟ್ನಲ್ಲಿ ಸಭಾಪತಿಗಳೇ 255 ರೂಪಾಯಿ ಇದೆ. ಇದ್ರ ಡಬಲ್ಗಿಂತ ಹೆಚ್ಚು ಹಾಕಿದ್ದಾರೆ. ಮತ್ತೊಂದು ಧಾತ್ರಿ ಲೋಹ ಸಭಾಪತಿಗಳೇ, ಇದರ ಬೆಲೆ ಬಂದ್ಬಿಟ್ಟು 108 ರೂಪಾಯಿ ಇದೆ. ಸಭಾಪತಿಗಳು ನಿಮಿಷ ಅಲ್ಲ, 1 ನಿಮಿಷ ರವಿ ಅವರೇ, ಇದು ಟೆಂಡರ್ ಪ್ರಕ್ರಿಯೆಯಲ್ಲಿ ಸಭಾಪತಿಗಳೇ, ಇದು ಟೆಂಡರ್ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಟೆಂಡರ್ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಯಾರು ಟೆಂಡರ್ ಅವ್ರಿಗೆ ಸಿಕ್ಕಿರ್ತಕ್ಕಂಥ. ಇದು ಎಲ್ಲಾ ಪ್ರಾಡಕ್ಟ್ಗಳು ಹಿಂಗ್ ಬಂದು ಚರ್ಚೆ ಮಾಡಂಗಿದ್ರೆ ಅದಕ್ಕೆ ಏನು ಉತ್ತರ ಕೊಡ್ಬೇಕು ನಾವಿಲ್ಲಿ? ಟೆಂಡರ್ ಆಗಿದೆ, ಟೆಂಡರ್ ಪ್ರಕ್ರಿಯೆಯಲ್ಲಿ ಏನೇನೋ ಪ್ರಾಬ್ಲಮ್ ಇದೆ, ಟೆಂಡರ್ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರು ಎಲ್ಲೋನ್ ಆಗಿರ್ತಾರೆ ಅವ್ರಿಗೆ ಟೆಂಡರ್ ಸಿಗುತ್ತೆ. ಇದು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ, ರಾಜ್ಯದಲ್ಲಿ ನಡೀತಕ್ಕಂಥದ್ದು. ಹಂಗಂಗಿದ್ರೆ ಎಲ್ಲ ಇಡೀ ಸರ್ಕಾರ ಟೆಂಡರ್ಗಳು ತಂದು ಇಲ್ಲೇ ಚರ್ಚೆ ಮಾಡೋಣ. ವಾಟ್ ಇಸ್ ದಟ್ ಯು ವಾಂಟ್ ಟು ಪ್ರೂವ್ ಯುವರ್ ಪಾಯಿಂಟ್? ಈಸ್ ಎನಿವೇರ್ ಎನಿಥಿಂಗ್ ರಾಂಗ್ ಹ್ಯಾಸ್ ಹ್ಯಾಪನ್, ಐ ಆಮ್ ರೆಡಿ ಟು ಆನ್ಸರ್. ಇಫ್ ಟೆಂಡರ್ ಇಸ್ ಹ್ಯಾಪನ್ಡ್ ಇನ್ ಅ ವೆರಿ ಟ್ರಾನ್ಸ್ಪರೆಂಟ್ ವೇ, ಇಫ್ ಟೆಂಡರ್ನಲ್ಲಿ ಏನೆಲ್ಲ ಲೋಪದೋಷ ಇದ್ರೆ ಅದ್ರ ಬಗ್ಗೆ ಉತ್ತರ ಹೇಳ್ಬೋದು. ಈ ಟೆಂಡರ್ನಲ್ಲಿ ಯಾವ ಪ್ರೈಸು ಏನಂತ ನಾವು ಅದನ್ನ ಹುಡ್ಕೋಕ್ಕಾಗತ್ತಾ? ಇವ್ರ ಸರ್ಕಾರದಲ್ಲೇ ಪ್ರಾರಂಭ ಆಗಿರ್ತದೆ, ಅದನ್ನೆಲ್ಲ ಈಗ ಚರ್ಚೆ ಮಾಡೋದು ಬೇಡ. ಸೊ ಈಗ ವಾಟ್ ಯು ಆಸ್ಡ್ ಕ್ವಶನ್, ಸ್ಪೆಸಿಫಿಕ್ ಕ್ವಶನ್, ಐ ಹ್ಯಾವ್ ಆನ್ಸರ್ಡ್ ಇಟ್. ಇಫ್ ಟೆಂಡರ್ ಪ್ರಾಸೆಸ್ನಲ್ಲಿ ಏನೋ ತಪ್ಪಿದ್ರಿ ಹೇಳ್ರಿ. ಈಗ L1 L2 ಆಗಿದೆ, ನಾವು ಚೆಕ್ ಮಾಡೋಕ್ಕಾಗತ್ತೆ? ಇಲ್ಲಿ L1 ಆಗಿದೆ, ಯಾರು L1 ಆಗಿರ್ತಾರೆ ಟೆಂಡರ್ ತೊಗೊಂಡಿರ್ತಾರೆ. ಅದು ಪ್ರಕ್ರಿಯೆಯಲ್ಲಿ ನಾವು ಹೆಂಗೆ ಸಂಬಂಧ ಅದಕ್ಕಂತ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಸಭಾಪತಿಗಳೇ, ಇದರ ಮಾರುಕಟ್ಟೆ ಬೆಲೆಯನ್ನು ಟೋಟಲ್ ಮಾಡಿದರೆ 953 ರೂಪಾಯಿ ಆಗುತ್ತೆ. ಇದನ್ನು ಹೋಲ್ಸೇಲ್ ಆಗಿ ತೆಗೆದುಕೊಂಡ್ರೆ 600 ರೂಪಾಯಿ 700 ರೂಪಾಯಿ ಈಗ ಇದಷ್ಟು ಸಿಗುತ್ತೆ. ಯಾರು ಒಂದು ಕಿಟ್ ಕೊಡೋದಕ್ಕೆ ಇವರು ರೇಟನ್ನು ಫಿಕ್ಸ್ ಮಾಡಿದ್ದಾರೆ 2600 ರೂಪಾಯಿ. ಎಷ್ಟು ಕಿಟ್ಗಳನ್ನು ಕೊಟ್ಟಿದ್ದಾರೆ? ಅವ್ರು ಹೇಳಿದಂತೆ ರಾಜ್ಯದ ಎಲ್ಲ 12,39,000 ಕಿಟ್ಗಳನ್ನು ಕೊಟ್ಟಿದ್ದಾರೆ ಸಭಾಪತಿಗಳೇ. ಇದು 953 ರೂಪಾಯಿ ಒಂದು ಕಿಟ್ಟು ಅಂತಲೇ ಇಟ್ಕೊಂಡ್ರೂ ಕೂಡ 75 ಕೋಟಿ ರೂಪಾಯಿ ಆಗಲ್ಲ. 2600 ರೂಪಾಯಿ ಹಾಕಿದ್ದಾರೆ ಒಂದು ಕಿಟ್ಗೆ. ಇದರಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಇದಕ್ಕೆ 600-700 ರೂಪಾಯಿಗೆ ಸಿಗುತ್ತೆ ಮಾರ್ಕೆಟ್ನಲ್ಲಿ. 12,39,000 ರೂಪಾಯಿ ಕಿಟ್ಗೆ 2,600 ರೂಪಾಯಿ ಅಂದ್ರೆ ಭ್ರಷ್ಟಾಚಾರ ಆಯಿತು. ಒಂದನೇದು. ಎರಡನೇದು, KTPP ಆಕ್ಟ್ ಅಂತ ಹೇಳಿದ್ದಾರೆ. KTPP ಆಕ್ಟ್ ಅಂತ ಹೇಳಿದಿರಿ. KTPP ಆಕ್ಟ್ ಪ್ರಕಾರ ಟೆಂಡರ್ ಅನ್ನ ಒಂದು ಜಿಲ್ಲೆನಲ್ಲಿ 26,000. ನಾನು ಸಭಾಪತಿಗಳ ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಕೇಳ ಬಯಸ್ತೇನೆ, ಮಾನ್ಯ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. KTPP ಆಕ್ಟ್ ಪ್ರಕಾರ ಏನು ನೀವು ಟೆಂಡರ್ ಕೊಟ್ಟಿದ್ದೀರಿ, ಟೆಂಡರ್ನ ಯಾಕೆ ಸ್ಪ್ಲಿಟ್ ಮಾಡಿದಿರಿ?
ಮತ್ತು ಒಂದೇ ಕಂಪನಿ ಕೊಟ್ಟಿದ್ದೀರಾ. ಒಂದೇ ಕಂಪನಿ ಕೊಡೋದಾಗಿದ್ರೆ ಸ್ಪ್ಲಿಟ್ ಯಾಕೆ ಮಾಡಬೇಕು? ಪ್ರತಿ ಜಿಲ್ಲೆಗೆ ಇಷ್ಟು ಅಂತ ಕೊಡಿ. ನೀವು ಇಡೀ ರಾಜ್ಯನ ಒಬ್ಬನಿಗೆ ಕೊಡಿ, ಪ್ರತಿ ಜಿಲ್ಲೆಗೂ ಸ್ಪ್ಲಿಟ್ ಯಾಕೆ ಮಾಡಬೇಕು? ಈ ಪ್ರಶ್ನೆಯನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ.